ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸೂರ್ಯ ಚಂದ್ರ ತಾರೆಗಳನ್ನು ರಚಿಸಿ ಹೇ ಪ್ರಭು, ಏಕದೇವ ಸೃಷ್ಟಿಕರ್ತ ನಿನಗೆ ಮಣಿವೇನಾ. ಸೂರ್ಯ ಚಂದ್ರ ತಾರೆಗಳನ್ನು ರಚಿಸಿದ ಪ್ರಭು, ಏಕದೇವ ಸೃಷ್ಟಿಕರ್ತ ನಿನಗೆ ಮಣಿವೇನಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ನಾವು ಹಾಡಿದ ಹಾಡಿನ ಸಾಲುಗಳಂತೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಏಕೈಕ ಪ್ರಭು, ಅದೃಶ್ಯ ದೇವನ ಸದೃಶ್ಯ ರೂಪ ಪ್ರಭು ಯೇಸು ಕ್ರಿಸ್ತರಿಗೆ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಗೌರವ ಯುಗ ಯುಗಾಂತರಕ್ಕೂ ಸಲ್ಲಲಿ, ಆಮೆನ್. ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 19. ಇದರ ಟೈಟಲ್ ನೋಡುವುದಾದರೆ ಪ್ರಕೃತಿ ದೇವನ ಕೈಕೃತಿ. ಇಡೀ ಪ್ರಕೃತಿ ದೇವರ ಮಹಿಮೆಯನ್ನು ಸಾರ್ತಾ ಇದೆ. ದೇವರ ಶಕ್ತಿ ಸಾಮರ್ಥ್ಯ ಬಲ ಎಂಥದ್ದು ಎಂದು ಪ್ರಕೃತಿ ದೇವರನ್ನು ಪ್ರಕಟಪಡಿಸುತ್ತಾ ಇದೆ ಎಂಬುದಾಗಿ. ಆಕಾಶ ಮಂಡಲ ಸಾರುತ್ತಿದೆ ದೇವರ ಮಹಿಮೆಯನ್ನು, ತಾರಾಮಂಡಲ ತೋರುತ್ತಿದೆ ದೇವರ ಕೈಕೃತಿಗಳನ್ನು. ನಾವು ಆಕಾಶದೆಡೆಗೆ ಕಣ್ಣೆತ್ತಿ ನೋಡಿದರೆ ಆ ಸೂರ್ಯನನ್ನು ಬರಿಗಣ್ಣಿನಿಂದ ಸಹ ನೋಡಲು ಸಾಧ್ಯವಿಲ್ಲ. ಇಡೀ ಭೂಲೋಕಕ್ಕೆ ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ಸೂರ್ಯ ಚಂದ್ರ ನಕ್ಷತ್ರಗಳು ಅದ್ಭುತ 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 ವಿಸ್ಮಯಕರ. ನಾವು ನೋಡುವ ಆ ವಸ್ತುಗಳೇ ಆಗಿರುವಾಗ ಅವುಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಇನ್ನೆಷ್ಟರ ಮಟ್ಟಿಗೆ ಘನವಂತನು ಪರಾಕ್ರಮಶಾಲಿಯಾಗಿದ್ದಾರೆ ಎಂಬುದಾಗಿ. ಅದನ್ನು ನೋಡುವಾಗ ನಮಗೆ ದೇವರ ಮಹಿಮೆ ಹೆಚ್ಚಾಗಿ ವಿಶ್ವಾಸಿಸಲು ಕೃಪೆ ಬರುತ್ತದೆ. ಈ ಸೂರ್ಯ ಚಂದ್ರ ನಕ್ಷತ್ರ ಹಗಲಿಗೆ ಬೆಳಕನ್ನು ಕೊಡಲು ದಾವಿದರ್ಸ ಆ ಕೀರ್ತನೆ 136ರಲ್ಲಿ ಸ್ತುತಿ ಮಾಡುವಾಗ, ಹಗಲಿನಲ್ಲಿ ಬೆಳಕನ್ನು ಕೊಡಲು ಸೂರ್ಯನನ್ನು ಸೃಜಿಸಿದಾತನಿಗೆ ಧನ್ಯವಾದ, ರಾತ್ರಿಯಲ್ಲಿ ಬೆಳಕು ನೀಡಲು ಚಂದ್ರನನ್ನು ಸೃಷ್ಟಿ ಮಾಡಿದಾತನಿಗೆ ಧನ್ಯವಾದ. ನೋಡಿ, ದೇವರು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದರೆಂದರೆ ಆತನಿಗೆ ಬೇಕಾದ ಎಲ್ಲವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ದಿನವು ಮರುದಿನಕ್ಕೆ ಮಾಡುತ್ತಿದೆ ಈ ಪ್ರಕಟಣೆಯನ್ನು, ರಾತ್ರಿ ಮರುರಾತ್ರಿಗೆ ನೀಡುತ್ತಿದೆ ಈ ಪ್ರಚಾರವನ್ನು. ಈ ದಿನ ಆದಮೇಲೆ ಮಾರನೆಯ ದಿನ ಸೂರ್ಯ ಬರುವಾಗ ಮತ್ತೆ ಹೊಸ ಬೆಳಕು, ಹೊಸ ನಂಬಿಕೆ, ಹೊಸ ನಿರೀಕ್ಷೆ, ಹೊಸ ದಿನ ಅದು ಪ್ರಕಟಣೆ ಮಾಡ್ತಾ ಇದೆ. ದೇವರ ಶಕ್ತಿ ಸಾಮರ್ಥ್ಯ ಕುಗ್ಗಿ ಹೋಗಿಲ್ಲ. ಅವುಗಳಿಗೆ ಮಾತಿಲ್ಲ, ಶಬ್ದವಿಲ್ಲ, ಅವುಗಳ ಸ್ವರವಂತೂ ಕೇಳಿ ಬರುವುದಿಲ್ಲ. ಆದರೂ ಅವುಗಳ ಧ್ವನಿ ರೇಖೆ ಹರಡಿದೆ ಭುವಿಯಾದ್ಯಂತ, ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಸೂರ್ಯ ಏನು ಮಾತಾಡಲ್ಲ, ಚಂದ್ರ ಏನು ಮಾತನಾಡಲ್ಲ, ನಕ್ಷತ್ರಗಳು ಏನು ಮಾತನಾಡಲ್ಲ. ಆದರೂ ಅವುಗಳ ಪ್ರಕಾಶ, ಅವರ ಬೆಳಕು, ಅವುಗಳಿಗೆ ದೇವರು ಕೊಟ್ಟಂಥ ಮಹಿಮೆ ಜಗತ್ತಿನೆಲ್ಲೆಡೆ ವ್ಯಾಪಿಸಿದೆ. ಅವು ಮಾತನಾಡದೆಯೇ ದೇವರ ಮಹಿಮೆಯ ಕಾರ್ಯವನ್ನು ಸಾಕ್ಷೀಕರಿಸುತ್ತಾ ಇದೆ. ಆದರೆ ಮನುಷ್ಯರಾದ ನಾವಾದರೂ ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ. ಅದಕ್ಕೆ ಪ್ರವಾದಿ ಯೆಶಾಯನ ಗ್ರಂಥ ಅದ್ಭುತಕರವಾದ ವಚನ. ಪ್ರವಾದಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ ವಚನ 25. ಇಂತಿರಲು ನನ್ನನ್ನು ಯಾರಿಗೆ ಹೋಲಿಸಬಲ್ಲಿರಿ? ಸರ್ವೇಶ್ವರನಿಗೆ ದೇವರಿಗೆ ಸರಿಸಮವಾಗಿ ಯಾರನ್ನು ನಿಲ್ಲಿಸಲು ಸಾಧ್ಯ? ಯಾರಿಗೆ ನನ್ನನ್ನು ಸರಿಸಮಾನ ಮಾಡಬಲ್ಲಿರಿ ಎಂದು ಕೇಳುತ್ತೀಯರು ಪರಮ ಪಾವನ ಸ್ವಾಮಿ. ಕಣ್ಣೆತ್ತಿ ದಿಟ್ಟಿಸಿ ನೋಡಿ ಆಕಾಶದತ್ತ, ಯಾರು ಆ ತಾರೆಗಳನ್ನು ರಚಿಸಿದಾತ? ಆ ತಾರಾ ಸಮೂಹವನ್ನು ಕ್ರಮಾನುಸಾರ ನಡೆಸುವಾತ, ಒಂದೊಂದನ್ನು ಹೆಸರಿಟ್ಟು ಕರೆಯುವಾತ, ಅವುಗಳಲ್ಲಿ ಒಂದನ್ನು ಕಾಣೆಯಾಗಲು ಬಿಡದಾತ. ಅಷ್ಟು ಬಲಾಢ್ಯನು, ಅಷ್ಟು ಶಕ್ತಿವಂತನು ಆತ. ನಮಗೆ ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಒಂದೊಂದು ನಕ್ಷತ್ರಗಳನ್ನು ಹೆಸರಿಡಿದು ಕರೀತಾರಂತೆ. ಒಂದು ಕಣ್ಮರೆಯಾಗಲು ಅವರು ಬಿಡೋದಿಲ್ಲ. ಸೂರ್ಯ ಚಂದ್ರ ನಕ್ಷತ್ರ ದೇವರ ಆಜ್ಞೆಯಂತೆ ತಮ್ಮ ಕೆಲಸವನ್ನು ಮಾಡ್ತಾ ಇವೆ. ಅಷ್ಟು ಬಲಾಢ್ಯರು ನಮ್ಮ ದೇವರು, ಅಷ್ಟು ಶಕ್ತಿವಂತರು. ಹೀಗಿರಲು ಎಲೆ ಯಾಕೋಬ್ಯರೇ,
ಇಸ್ರಾಯೇಲರೇ, ಮರೆಯಾಗಿದೆ ಪ್ರಭುವಿಗೆ ನನ್ನ ಕುಂದುಕೊರತೆ, ನ್ಯಾಯ ನೀತಿ ನನಗೆ ದೊರಕದಿದೆ, ಇದರತ್ತ ದೇವರ ಲಕ್ಷ್ಯ ಬೀಳದಿದೆ ಎನ್ನುತ್ತಿರುವಿರಿ ಏಕೆ? ಇಷ್ಟು ದೊಡ್ಡ ದೇವರು, ಇಷ್ಟು ಪರಾಕ್ರಮಶಾಲಿಯಾದ ದೇವರು, ಇಷ್ಟು ಬಲಶಾಲಿಯಾದ ಮಹಿಮೆಯುಳ್ಳ ದೇವರನ್ನು ನಾವು ಪಡೆದುಕೊಂಡಿರುವಾಗ ನಾವೇನಂತ ಕೊರಗ್ತೀವಿ? ನನ್ನ ಕಷ್ಟ ದೇವ್ರ ಕಣ್ಣಿಗೆ ಬೀಳ್ತಾ ಇಲ್ಲ, ದೇವ್ರು ಯಾಕೆ ನನಗೆ ಸಹಾಯ ಮಾಡ್ತಾ ಇಲ್ಲ, ದೇವರು ನನ್ನ ಮೇಲೆ ಕರುಣೆ ತೋರ್ತಾ ಇಲ್ಲ, ದೇವರಿಂದ ಇದು ಸಾಧ್ಯ ಇಲ್ವಾ? ಮನುಷ್ಯನಿಗೆ ಇದು ಅಸಾಧ್ಯ, ಆದರೆ ದೇವರಿಂದ ಎಲ್ಲ ಸಾಧ್ಯ ಎಂದು ನಂಬುವುದಕ್ಕಾಗಿ ಈ ಸೂರ್ಯ ಚಂದ್ರ ನಕ್ಷತ್ರ ನಮ್ಮೊಟ್ಟಿಗೆ ಎಂದು ಮಾತನಾಡುತ್ತಾ ಇದೆ. ಆದಿಕಾಂಡ 15ನೇ ಅಧ್ಯಾಯ ಅಲ್ಲಿ ಅಬ್ರಹಾಮ ಸಹ ದೇವರು ನಿನಗೆ ಮಗುವನ್ನು ಕೊಡುತ್ತೇನೆ, ಸಂತಾನವನ್ನು ಕೊಡುತ್ತೇನೆ ಎನ್ನುವಾಗ ಆತನು ಅದನ್ನು ಪರಿಪೂರ್ಣವಾಗಿ ವಿಶ್ವಾಸ ಮಾಡದೆ ನಗ್ತಾನೆ. ಇವತ್ತು ವಿಶ್ವಾಸದ ಪಿತಾಮಹ ಎಂದು ಅಬ್ರಹಾಮ ಕರೆಯಲ್ಪಟ್ಟರೂ ಸಹ ದೇವರು ಮೊಟ್ಟ ಮೊದಲು ಹೇಳುವಾಗ ಆತನು ಅದನ್ನು ಕೇಳಿ ನಗುತ್ತಾನೆ. ಆಗ ದೇವರು ಹೇಳ್ತಾರೆ, ಆತನಲ್ಲಿ ವಿಶ್ವಾಸವನ್ನು ದೇವರೇ ತುಂಬಿಸ್ತಾರೆ. ಇವತ್ತು ನಿಮಗೆ ನಂಬಲು ಸಾಧ್ಯವಿಲ್ಲವಾ? ವಿಶ್ವಾಸ ಕೊರತೆಯಾಗಿದೆಯಾ? ದೇವರೇ ನಿಮ್ಮಲ್ಲಿ ವಿಶ್ವಾಸವನ್ನು ತುಂಬಿಸಲು ಶಕ್ತರಾಗಿದ್ದಾರೆ. ಆದಿಕಾಂಡ 15, ಯಾಕಂದರೆ ದೇವರು ಬಂದ್ಬಿಟ್ಟು ಅಬ್ರಹಾಮನಿಗೆ ಹೇಳ್ತಾರೆ, ನಾನು ನಿನಗೆ ಮಗುವನ್ನು ಕೊಡ್ತೀನಿ ಅನ್ನುವಾಗ, ನಿನ್ನನ್ನು ದೊಡ್ಡ ಘನಧನವಂತನನ್ನಾಗಿ ಮಾಡ್ತೇನೆ ಅನ್ನುವಾಗ ಆತ ಹೇಳ್ತಾನೆ, ನನ್ನ ಸೇವಕ ಎಲಿಯಾಜರ ಇದ್ದಾನೆ ಬಿಡಿ, ಹೇಗೋ ಅವನು ಆಸ್ತಿ ಪಾಸ್ತಿನ ನೋಡ್ಕೋತಾನೆ ಅಂತ ಹೇಳ್ತಾನೆ ಬೇಸರದಿಂದ. ಮತ್ತೆ ಸ್ವಾಮಿಯ ವಾಣಿ ಆದಿಕಾಂಡ 15:4, ಇಲ್ಲ, ನಿನ್ನ ಸೇವಕ ಎಲಿಯಾಜರನು ನಿನಗೆ ಉತ್ತರಾಧಿಕಾರಿಯಾಗುವುದಿಲ್ಲ, ನಿನ್ನಿಂದ ಹುಟ್ಟಿದವನೇ ನಿನಗೆ ಉತ್ತರಾಧಿಕಾರಿ ಆಗುತ್ತಾನೆ ಎಂದಿತು. ಸರ್ವೇಶ್ವರ ಬಳಿಕ ಅಬ್ರಹಾಮನನ್ನು ಹೊರಗೆ ಕರೆತಂದು, ಇದು ಇಂಪಾರ್ಟೆಂಟ್, ಯಾವಾಗ ಅಬ್ರಹಾಮ ಪರಿಪೂರ್ಣವಾಗಿ ವಿಶ್ವಾಸ ಮಾಡಲು ಸಾಧ್ಯವಾಗಲಿಲ್ಲವೋ ದೇವರೇನು ಮಾಡ್ತಾರೆ? ಅಬ್ರಹಾಮನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ಆ ನಕ್ಷತ್ರಗಳನ್ನು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನ ಅಷ್ಟು ಅಸಂಖ್ಯಾತವಾಗುವುದು ಎಂದರು. ಅಬ್ರಹಾಮನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು. ನೋಡಿ, ಮೊದಲು ದೇವರು ಹೇಳುವಾಗ ಅಬ್ರಹಾಮ ಏನು ಹೇಳ್ತಾನೆ? ಹೋಗ್ಲಿ ಬಿಡಿ, ನೀವು ನನಗೆ ಎಷ್ಟೇ ಆಶೀರ್ವಾದ ಮಾಡಿದ್ರು ನನ್ನ ದಾಸ, ನನ್ನ ಸೇವಕ ಎಲಿಯಾಜರ್ ಇದ್ದಾನೆ, ಅವನೇ ಉತ್ತರಾಧಿಕಾರಿ. ದೇವ್ರು ಹೇಳಿದ್ರು, ನಾನು ಹೇಳಿದ್ರು ಇವ್ನು ನಂಬ್ತಾ ಇಲ್ವಲ್ಲಪ್ಪ. ಸೊ ಅವನಲ್ಲಿ ವಿಶ್ವಾಸವನ್ನು ಮೂಡಿಸುವುದಕ್ಕಾಗಿ ಹೊರಗೆ ಕರೆದುಕೊಂಡು ಬಂದು, ಕಣ್ಣೆತ್ತಿ ನೋಡು, ಆಕಾಶ ನೋಡು, ಅಲ್ಲಿರುವ ನಕ್ಷತ್ರಗಳನ್ನು ನಿನ್ನಿಂದ ಲೆಕ್ಕ ಮಾಡಲು ಸಾಧ್ಯನಾ? ಆವಾಗ ಅಬ್ರಹಾಮನಿಗೆ ವಿಶ್ವಾಸ ಬರುತ್ತೆ. ಇಷ್ಟೊಂದು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಲು ಶಕ್ತನಾದ ದೇವರು, ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು. ಆಗ ನೋಡಿ, ಅಬ್ರಹಾಮನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು, ಅವರು ಅವನ ವಿಶ್ವಾಸ ಸರಿಯಾದ ಸತ್ಸಂಬಂಧವೆಂದು ಪರಿಗಣಿಸಿದರು. ಇಂದು ನಿಮಗೂ ಸಹ ದೇವರು ಎಷ್ಟೋ ವಾಗ್ದಾನಗಳನ್ನು ಮಾಡಿದ್ದಾರೆ. ನನ್ನ ಕಷ್ಟ ಯಾಕೆ ತೀರ್ತಾ ಇಲ್ಲ, ನನ್ನ ಸಮಸ್ಯೆ ತೀರ್ತಾ ಇಲ್ಲ, ನನ್ನ ರೋಗ ಬದಲಾವಣೆ ಆಗ್ತಾ ಇಲ್ಲ, ದೇವರು ಎಲ್ಲಿದ್ದಾರೆ, ದೇವರು ಯಾಕೆ, ದೇವರು ನನ್ನನ್ನು ನೋಡ್ತಾ ಇಲ್ಲ, ಈ ಥರ ಅವಿಶ್ವಾಸ ಎಲ್ಲೋ ತಲೆದೋರ್ತಾ ಇದೆಯಾ? ಮನೆ ಬಿಟ್ಟು ಹೊರಗಡೆ ಬನ್ನಿ, ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ, ಸೂರ್ಯ ಇದೆ, ನಕ್ಷತ್ರಗಳು ಇದೆ, ಚಂದ್ರ ಇದೆ. ಅದಿರುವುದಾದರೆ ದೇವರು ಮಾಡಿದ ಒಂದೊಂದು ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಿಯೇ ತೀರುತ್ತದೆ. ಆಮೆನ್. ನಮ್ಮ ಜೀವನದಲ್ಲಿ ನೆರವೇರಿಯೇ ತೀರುತ್ತದೆ. ನಿಮಗೆ ವಿಶ್ವಾಸದ ಕೊರತೆ ಇದೆಯಾ? ದೇವರೇ ನಮ್ಮಲ್ಲಿ ವಿಶ್ವಾಸವನ್ನು ಸಹ ಈ ವಾಕ್ಯದ ಮೂಲಕ ಹುಟ್ಟಿಸುತ್ತಾರೆ. ಆದ್ದರಿಂದ ಧೈರ್ಯವಾಗಿರಿ, ನಿಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳು ತಕ್ಕ ಸಮಯದಲ್ಲಿ ನೆರವೇರುತ್ತದೆ. ನಿರ್ಮಿಸಿಯನಲ್ಲಿ ದೇವನು ಗುಡಾರವೊಂದನ್ನು ಸೂರ್ಯನಿಗೆ, ಬರುತಿಯನು ರವಿ ವರನಂತೆ ದಾರಾಗ್ರಹದಿಂದ ಹೊರಗೆ, ಶೂರನಂತೆ ಓಟದ ಪಥದಲ್ಲೋಡಲು ಅರುಷದೊಂದಿಗೆ, ಏರುತಿಯವನು ದಿಗಂತದೊಂದು ಕೊನೆಯಿಂದ ಮತ್ತೊಂದು ಕೊನೆಗೆ, ಮುಚ್ಚುಮರೆಯಾದುದೊಂದು ಇರೋದು ಆತನ ಉರಿಗಣ್ಣಿಗೆ. ಸೂರ್ಯ ಮುಂಜಾನೆ ಆಗುವ ಕೂಡಲೇ ಒಬ್ಬ ಮದುವೆಯ ಗಂಡು ಸಕಲ ವಿಧವಾದ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಹೇಗೆ ಮಂಟಪಕ್ಕೆ ಹೋಗುತ್ತಾರೋ ಆ ರೀತಿಯಲ್ಲಿ ಸೂರ್ಯನು ಸಿದ್ಧನಾಗಿ ಶೂರನಂತೆ ತನ್ನ ಪಥದಲ್ಲಿ ಓಡಲು. ಪಥ ಅಂದ್ರೇನು? ಟ್ರ್ಯಾಕು, ದೇವರು ಹಾಕಿಕೊಟ್ಟ ಟ್ರ್ಯಾಕು. ಅದನ್ನು ಮೀರಿ ಆ ಕಡೆನೂ ಹೋಗೋದಿಲ್ಲ, ಈ ಕಡೆನೂ ಹೋಗೋದಿಲ್ಲ. ಆತನ ಉರಿಗಣ್ಣು, ಆತನ ಪ್ರಕಾಶಮಯವಾದ ಕಣ್ಣುಗಳಿಗೆ ಮರೆಯಾದುದು ಯಾವುದೂ ಇಲ್ಲ. ಆತನನ್ನು ಬರಿಗಣ್ಣಿನಿಂದ ನಾವು ಸಹ ನೋಡಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಸೂರ್ಯನನ್ನು ನಿರ್ಮಿಸಿ ಸೃಷ್ಟಿಸಿ
ಆ ಸೂರ್ಯನನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿರುವ ದೇವರು, ನಕ್ಷತ್ರಗಳನ್ನು ಹೆಸರಿಡಿದು ಕರೆಯಲು ಶಕ್ತನಾದ ದೇವರು ಇಂದು ನಿಮ್ಮ ಹೆಸರನ್ನು ಮರೆಯುತ್ತಾರೆಯೇ? ಎಂದಿಗೂ ಇಲ್ಲ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರವಾದಿ ಯೆಶಾಯನ ಗ್ರಂಥ 49ನೇ ಅಧ್ಯಾಯ ವಚನ 15-16ರಲ್ಲಿ, ಹೆತ್ತ ತಾಯಿ ತನ್ನ ಕೂಸನ್ನು ಮರೆಯುವುದುಂಟೆ? ಮೊಲೆ ಕುಡಿಸುವ ತಾಯಿ ಒಂದೊಮ್ಮೆ ತನ್ನ ಮಕ್ಕಳನ್ನು ಮರೆತಾಳು. ಆದರೆ ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ನಿಮ್ಮನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನಿಮ್ಮ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಎಂದು ವಾಗ್ದಾನ ಮಾಡಿರುವ ದೇವರು. ಅವರ ಕರಗಳಲ್ಲಿ ನಾವು ಚಿತ್ರಿತವಾಗಿದ್ದೇವೆ. ಅವರ ಅಂಗೈಯಲ್ಲಿ ನಮ್ಮನ್ನು ಇಟ್ಟುಕೊಂಡಿದ್ದಾರೆ. ಅವರ ಲಕ್ಷ್ಯ ನಮ್ಮ ಮೇಲೆ ಇದೆ. ನಿಮ್ಮ ಚಿಂತಾ ಭಾರವನ್ನೆಲ್ಲ ಆತನಿಗೆ ಬಿಟ್ಟು ಬಿಡಿ. ಆತನ ಅನುಮತಿ ಇಲ್ಲದೆ ನಮ್ಮ ತಲೆಯ ಒಂದು ಕೂದಲು ಸಹ ನೆಲಕ್ಕೆ ಬೀಳುವುದಿಲ್ಲ. ಕಾಸಿಗೆರಡು ಮಾರುವ ಗುಬ್ಬಚ್ಚಿ ಸಹ ದೇವರ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಹೀಗಿರುವಾಗ ಗುಬ್ಬಚ್ಚಿಗಿಂತಲೂ ಎಷ್ಟೋ ಅಮೂಲ್ಯವಾದವರು ನಾವು. ಅವರ ಅನುಮತಿ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ಸಂಭವಿಸುವುದಿಲ್ಲ. ದೇವರನ್ನು ಪ್ರೀತಿಸುವವರಿಗೂ ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟ ನಮಗೆ ನಮ್ಮ ಜೀವನದಲ್ಲಿ ಆಗುವುದು ಎಲ್ಲವೂ ಒಳಿತಿಗಾಗಿ. ಅಬ್ರಹಾಮನಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದ ದೇವರು, ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸುವವರು, ಅದನ್ನು ಪರಿಪೂರ್ಣ ಮಾಡುವವರು ಆದ ಯೇಸು ಈ ದೇವರ ವಾಕ್ಯವನ್ನು ಗುರಿಯಾಗಿಟ್ಟುಕೊಂಡು ಹೋಗೋಣ. ಭೂಮಿ ಆಕಾಶ ಅಳಿದು ಹೋಗುತ್ತದೆ, ನನ್ನ ವಾಕ್ಯಗಳು ಎಂದಿಗೂ ಅಳಿಯಲಾರದು. ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ, ಸೂರ್ಯ ಚಂದ್ರ ನಕ್ಷತ್ರಗಳು ಇರುವುದಾದರೆ ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಯೇ ತೀರುತ್ತದೆ. ದೇವರು ಮಾಡಿದ ಸಮಸ್ತ ವಾಗ್ದಾನಗಳಿಗೆ ನಾವು ಮತ್ತು ನಮ್ಮ ಸಂತತಿ ವಾರಸುದಾರರಾಗಿದ್ದೇವೆ. ದೇವರ ವಾಕ್ಯ ನಮ್ಮಲ್ಲಿ ಪರಿಪೂರ್ಣವಾಗಿ ನೆರವೇರಲಿ. ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಿಶ್ವಾಸವನ್ನು ಅಧಿಕ ಮಾಡಿರಿ. ನಮ್ಮ ನಡೆ ನುಡಿ ಜೀವನ ದೇವರಿಗೆ ಸಾಕ್ಷಿಯಾಗಿ ಮಾರ್ಪಡಿಸಲಿ. ಹೇಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಮಾತಿಲ್ಲ, ಶಬ್ದವಿಲ್ಲ, ನುಡಿಯಿಲ್ಲ, ಆದರೂ ಅವುಗಳ ಮಹಿಮೆ ಜಗದಾದ್ಯಂತ ವ್ಯಾಪಿಸಿದೆ. ಇವತ್ತು ನಮ್ಮ ನಡೆ ನುಡಿ ಜೀವನ ಯೇಸುವಿಗೆ ಸಾಕ್ಷಿಯಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ನಕ್ಷತ್ರಗಳನ್ನು ಹೆಸರಿಟ್ಟು ಕರೆಯುವ ದೇವರು ಇಂದು ನಿಮ್ಮೊಬ್ಬೊಬ್ಬರ ಹೆಸರನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ನಿಮ್ಮನ್ನು ಸೃಷ್ಟಿಸಿ ರೂಪಿಸಿ ನಿಮ್ಮ ಹೆಸರಿಡಿದು ಕರೆದ ದೇವರು ನಂಬಿಗಸ್ತರು. ಅವರ ಯೋಜನೆಗಳು ನಮ್ಮ ಜೀವಿತದಲ್ಲಿ ಉತ್ತಮವಾದದ್ದಾಗಿದೆ. ತಕ್ಕ ಸಮಯದಲ್ಲಿ ನೆರವೇರಿಯೇ ತೀರುತ್ತದೆ. ಧೈರ್ಯವಾಗಿರಿ. ಥ್ಯಾಂಕ್ ಯು.